ದೇವರಾಜ ಅರಸು ಜನ್ಮ ಜಯಂತ್ಯೋತ್ಸವವನ್ನು ಮಾಡ್ತಾರೆ. ಅವರ ಹುಟ್ಟಿದ ದಿವಸ ಅದು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. ಹೋದ ವರ್ಷ ನಾವು ಇವ್ರಿಗೆ ಕೊಟ್ಟಿದ್ವಿ, ಕಾಗೋಡು ತಿಮ್ಮಪ್ಪ ಅವರಿಗೆ ದೇವರಾಜ ಅರಸು ಅವರ ಪ್ರಶಸ್ತಿ. ಆ ಪ್ರಶಸ್ತಿಗೆ ಬಹಳ ಒಂದು ಒಳ್ಳೆ ಪ್ರತಿಕ್ರಿಯೆ ನಮ್ಗೆ ಬರುತ್ತೆ. ನಿಜವಾಗಲೂ ಕಾಗೋಡು ತಿಮ್ಮಪ್ಪ ಕೊಟ್ಟಿದ್ದಕ್ಕೆ ದೇವರಾಜ ಅರಸು ಪ್ರಶಸ್ತಿಗೆ ಒಂದು ಗೌರವ ಬಂತು. ಈ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿ ಜಿಲ್ಲೆ ಆಗರಗುಂಡಿಗೆಯಲ್ಲಿ 1938ರಲ್ಲಿ ಜನಿಸಿದ ಶ್ರೀ ಎಸ್.ಕೆ. ಕಾಂತ ಅವರು ಹಿಂದುಳಿದ ವರ್ಗಕ್ಕಾಗಿ ಶ್ರಮಿಸಿದಂತ ಮನುಷ್ಯ ಜನ, ಶೋಷಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ದಮನಿತರ ಬಗ್ಗೆ ಧ್ವನಿಯಾಗಿ ದುಡಿಯುವಂತ ಒಬ್ಬ ಮಹಾನ್ ನಾಯಕ. ಕಾರ್ಮಿಕನಾಗಿ ಕೆಲಸ ಮಾಡಿ ಅವರು ಶಾಸಕರಾಗಿ ಕಾರ್ಮಿಕ ನಾಯಕನಾಗೆ ಗುರುತಿಸಿಕೊಂಡಂಥವ್ರು ಎಸ್.ಕೆ. ಕಾಂತ ಅವರು. ಅವರಿಗೆ ಅದರ ಜೊತೆಗೆ ಕಾರ್ಮಿಕ ಸಚಿವರಾಗಿ ಕೆಲಸವನ್ನ 18 ತಿಂಗಳ ಕಾರ್ಮಿಕ ಸಚಿವನಾಗಿ ಕೆಲಸವನ್ನು ಮಾಡಿದಂಥವ್ರಿಗೆ ಅವರು ಎಂ.ಪಿ. ಪ್ರಕಾಶ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಹೆಗಡೆ ಸಂಪುಟದಲ್ಲಿ ಹೋಗಿ ಕೆಲಸವನ್ನು ಮಾಡಿದಂಥ ಒಳ್ಳೆ ಒಂದು ವ್ಯಕ್ತಿತ್ವ ಹೊಂದಿದಂಥವ್ರಿಗೆ ಎಸ್.ಕೆ. ಕಾಂತ್ ಅವರಿಗೆ ದೇವರಾಜ ಅರಸು ಪ್ರಶಸ್ತಿಯನ್ನ 20ನೇ ತಾರೀಕಿಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅವರಿಗೆ ಈ ಸಮಿತಿಗೆ ಒಂದು ಸಮಿತಿಯನ್ನ ಮಾಡ್ತೀವಿ ನಾವು. ಏನೋ ಪ್ರಶಸ್ತಿಯನ್ನ ಕೊಡುವಂತ ಸಮಿತಿಯ ಈ ಒಂದು ಸಮಿತಿಯ ಅಧ್ಯಕ್ಷರು ಅಲ್ಲಮ ಪ್ರಭು ಬೆಟ್ದೂರ್ ಅವರು ಮತ್ತು ರಮತ್ ತರೀಕೇರಿ ಅವರು, ಮಲ್ಲಿಕಾ ಗಂಟಿ ಅವರು, ಲಕ್ಷ್ಮಣ್ ಕೊಡ್ಸೆ ಅವರು, ಮಂಜುನಾಥ್ ಡೊಳ್ಳಿನವರು, ಜಗದೀಶ್ ಕುಮಾರ್ ನಮ್ಮ ಅಧಿಕಾರಿಗಳಿದ್ದಾರೆ. 4 ಒಂದು ಸಮಿತಿ. ಅದು ಅಲ್ಲಮ ಪ್ರಭು ಬೆಟ್ದೂರ್ ಅಧ್ಯಕ್ಷರು. ಅವರು ಸಭೆ ಮಾಡಿ ಇವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿ ಇವ್ರಿಗೆ ಒಂದು ಹೆಸರನ್ನು ರೆಫರ್ ಮಾಡಿದ್ರು. ಮುಖ್ಯಮಂತ್ರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಒಪ್ಪಿ ಇವತ್ತು ಆದೇಶವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಬೆಳವಣಿಗೆ. ಅಂದ್ರೆ ಕನಿಷ್ಠ ಇವರಿಗೆ 5 ಲಕ್ಷ ನಗದು ನೀಡ್ತಾ ಇದ್ದೀವಿ. ಸನ್ಮಾನವನ್ನು ಮಾಡ್ತಾ ಬಹಳ ವಿಶೇಷವಾದಂಥ ರಾಜಕಾರಣಿ ಎಸ್.ಕೆ. ಕಾಂತ ಅವರು. ಅವ್ರಿಗೆ ಪ್ರಶಸ್ತಿ ಕೊಡುವಂತ ಭಾಗ್ಯ ನಾನು ಮಂತ್ರಿ ಆದ ನನಗೆ ಸಿಕ್ಕಿದ್ದು ನಂದು ಒಂದು ಅವಕಾಶ, ಸುದೈವ ಅಂತ ನಾನು ತಿಳ್ಕೊಂಡಿದ್ದೀನಿ.